ಬೆಂಗಳೂರಿನಲ್ಲಿ ಅಪ್ರಾಪ್ತ ಮಗಳಿಂದಲೇ ತಾಯಿಯ ಕೊಲೆಯಾಗಿದೆ. ಅದು ಕೂಡ ಸ್ನೇಹಿತರ ಜೊತೆ ಸೇರಿಕೊಂಡು ತಾಯಿಯನ್ನೇ ಕೊಂದಿದ್ದಾಳೆ ಮಗಳು. ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ಇದು. ಸ್ನೇಹಿತರ ಜೊತೆ ಸೇರಿಕೊಂಡು ಮಗಳೇ ತಾಯಿಯನ್ನ ಕೊಂದಿದ್ದಾಳೆ. ಸುಬ್ರಹ್ಮಣ್ಯಪುರದ ಸರ್ಕಲ್ ಮಾರಮ್ಮ ದೇವಸ್ಥಾನದ ಬಳಿ ಈ ಘಟನೆ ನಡೆದಿದೆ. 35 ವರ್ಷದ ನೇತ್ರಾವತಿ ಅಪ್ರಾಪ್ತ ಮಗಳಿಂದಲೇ ಕೊಲೆಯಾದಂತಹ ತಾಯಿ. ಉಸಿರುಗಟ್ಟಿಸಿ ಕೊಲೆ ಮಾಡಿ ನೇಣು ಹಾಕಿದ್ರು ಆರೋಪಿಗಳು. ಈ ಕೃತ್ಯದಲ್ಲಿ ಮಗಳು ಸೇರಿ ಭಾಗಿಯಾಗಿದ್ದ 5 ಅಪ್ರಾಪ್ತರು ಈಗ ಅರೆಸ್ಟ್ ಆಗಿದ್ದಾರೆ. ಅಕ್ಟೋಬರ್ 25ರಂದು ನಡೆದಿದ್ದಂತಹ ಘಟನೆ. ಹತ್ಯೆ ಮಾಡಿ ಇದು ಆತ್ಮಹತ್ಯೆ ಅಂತ ಬಿಂಬಿಸೋದಿಕ್ಕೆ ಪ್ರಯತ್ನ ಬೇರೆ ಪಟ್ರು. ಆತ್ಮಹತ್ಯೆ ಅಂತ ಪ್ರಕರಣ ದಾಖಲು. ಮೃತಳ ಅಕ್ಕ ಮಗಳ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿದ್ದಾರೆ. ತಂಗಿ ಸಾವಿನ ಬಳಿಕ ಮಗಳು ಕಾಣಿಸ್ತಾ ಇಲ್ಲ ಅಂತ ದೂರು ನೀಡಿದ್ರು ಸಹೋದರಿ ಅನಿತಾ. ಎಂತಹ ದುರಂತ ನೋಡಿ. ಹೆತ್ತ ಮಗಳೇ ತಾಯಿಯನ್ನ ಕೊಂದಿದ್ದಾಳೆ, ಅದು ಕೂಡ ಸ್ನೇಹಿತರ ಜೊತೆ ಸೇರ್ಕೊಂಡು. 5 ಕೂಡ ಅಪ್ರಾಪ್ತರು. ಮೊದಲು ಉಸಿರುಗಟ್ಟಿಸಿ ಸಾಯಿಸ್ತಾರೆ, ಅದಾದ ನಂತರ ನೇಣಿಗೆ ಹಾಕ್ತಾರೆ. ನೇಣು ಹಾಕಿ ಆರೋಪಿಗಳು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅಕ್ಟೋಬರ್ 25ರಂದು ನಡೆದಂತಹ ಘಟನೆ ಇದು. 5 ಸೇರ್ಕೊಂಡು, ಮಗಳು ಸೇರಿದ ಹಾಗೆ ಸ್ನೇಹಿತರು ಸೇರ್ಕೊಂಡು ಹತ್ಯೆ ಮಾಡ್ತಾರೆ. ಅದಾದ ನಂತರ ಆತ್ಮಹತ್ಯೆ ಅಂತ ಬಿಂಬಿಸೋದಿಕ್ಕೆ ಪ್ರಯತ್ನ ಪಡ್ತಾರೆ. ಮೃತಪಟ್ಟಂತಹ ನೇತ್ರಾವತಿ ಅವರ ಅಕ್ಕ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಒಂದು ರೀತಿ ಮಗಳ ಮೇಲೆ ಅನುಮಾನ ಬರುತ್ತೆ. ಅನುಮಾನಕ್ಕೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ಈ ಪ್ರಕರಣ ಗೊತ್ತೇ ಆಗ್ತಾ ಇರಲಿಲ್ವೇನೋ. ತಂಗಿ ಸಾವಿನ ಬಳಿಕ ಮಗಳು ಕಾಣಿಸ್ತಾ ಇಲ್ಲ ಅಂತ ಅನಿತಾ ದೂರು ಕೊಟ್ಟಿದ್ರು. ಯುವಕನ ಪ್ರೀತಿ ಮಾಡ್ತಾ ಇದ್ದಂತಹ ಮೃತ ನೇತ್ರಾವತಿಯ ಮಗಳು. ಯಾಕಾಗಿ ಹತ್ಯೆ ನಡೀತು ಅನ್ನೋದಕ್ಕೆ ಕಾರಣ ಆಯ್ತು. ಪ್ರಿಯಕರನ ಜೊತೆ ಮನೆಗೆ ಬರ್ತಾ ಇದ್ದ ನೇತ್ರಾವತಿಯ ಮಗಳು ಶನಿವಾರ ರಾತ್ರಿಯೂ ಕೂಡ ಪ್ರಿಯಕರನ ಜೊತೆ ಮನೆಗೆ ಬಂದಿದ್ಲು. ಪ್ರಿಯಕರನ 3 ಸ್ನೇಹಿತರು ಕೂಡ ಆ ದಿನ ಮನೆಗೆ ಬರ್ತಾರೆ. ರಾತ್ರಿ ತಾಯಿ ಜೊತೆ ಮಗಳು ಹಾಗೂ ಸ್ನೇಹಿತರಿಂದ ಜಗಳ ಆಗತ್ತೆ. ಜಗಳದ ಸಂದರ್ಭದಲ್ಲಿ ಬಲವಂತವಾಗಿ ನೇತ್ರಾವತಿಯ ಬಾಯನ್ನ ಮುಚ್ಚಿಸಿದ್ದ. ಟವಲ್ನಿಂದ ನೇತ್ರಾವತಿ ಕುತ್ತಿಗೆ ಬಿಗಿದಾಗ ಉಸಿರು ನಿಂತಿದೆ. ನೇತ್ರಾವತಿ ಕೊಲೆಯಾಗಿದ್ದನ್ನ ನೋಡಿ ಅಪ್ರಾಪ್ತರು ಗಾಬರಿಗೊಳ್ತಾರೆ. ತಕ್ಷಣವೇ ನೇತ್ರಾವತಿ ಕತ್ತಿಗೆ ಸೀರೆ ಬಿಗಿದು ಫ್ಯಾನ್ಗೆ ನೇತ್ ಹಾಕ್ತಾರೆ. ತದನಂತರ ಮನೆ ಲಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು ಮಗಳು ಮತ್ತು ಸ್ನೇಹಿತರು. 2 ದಿನದ ಬಳಿಕ ಮನೆಗೆ ಬಂದ ಮಗಳು, ಆ ಮಗಳ ಮೇಲೆ ಅನುಮಾನ ಬರುತ್ತೆ. ವಿಚಾರಣೆಯ ಸಂದರ್ಭದಲ್ಲಿ ಅಪ್ರಾಪ್ತರ ಗ್ಯಾಂಗ್ನಿಂದಲೇ ಕೊಲೆಯಾಗಿದೆ ಅನ್ನೋ ರಹಸ್ಯ ಬಯಲಾಗುತ್ತೆ. 4 ಜನ ಇದ್ರು. ಅದೇ ಗಂಡ ಹೆಂಡತಿ ಮಕ್ಕಳು ಅಂತ ಬಂದರು. 2 ವರ್ಷ 2 ತಿಂಗಳು ಇರ್ಬೋದು ಅಷ್ಟೇ ಸರ್. ಎಷ್ಟು ದಿನ ಯಾವಾಗ ಬಂದಿದ್ದು ಅವ್ರ ಬಾಡಿಗೆಗೆ ಸರ್? ಬಂದದು 2 ವರ್ಷ 2.5 ವರ್ಷ ಒಳಗಡೆ ಇರ್ಬೋದು, ಅದು ಅಂದಾಜು ಗೊತ್ತಿಲ್ಲ ಸರ್. ನಿಮ್ಗೆ ಯಾವತ್ತು ಗೊತ್ತಾಗಿತ್ತು ಸರ್? ನಮಗೆ ಗೊತ್ತಾಗಿದ್ದು ಸೋಮವಾರ ಸರ್. ನಾನು ಡ್ಯೂಟಿಗೆ ಹೋಗಿದ್ದೆ. ನಾನು ಇಲ್ಲೇ ವರ್ಕ್ ಮಾಡೋದು, BBMP ವರ್ಕ್ ಮಾಡೋದು. ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಹೆಂಡತಿ ಒಂದು 12:15 ಇರ್ಬೋದು ಸರ್, 12:15 ಅದು ಗೊತ್ತಿಲ್ಲ, ಇದಿಲ್ಲ. ಯಾರೋ ಬಂದು ಗೊಳೋ ಅಂತ ಹೇಳ್ತವ್ರೆ ರೀ, ಈ ಥರ ಬನ್ನಿ ಅಂತ ಅಂದರು. ಏನಮ್ಮ ಒಂದು ಯಾರೋ ಮ್ಯಾಗಡೆ ಮನೆಯವ್ರು ಸತ್ತೋಗ್ಬಿಟ್ಟವ್ರೆ ಅಂತ ಹೇಳಿದ್ರು. ನನಗೆ ಅದೇ ಗಾಬರಿ ಆಯಿತು. ಸೀದಾ ಬಂದೆ. ನಾನು ಬರೋ ಅಷ್ಟೊತ್ತರಲ್ಲಿ ಅವ್ರ ಪೊಲೀಸ್ ಅವ್ರ ಸಂಬಂಧಿಕರೆಲ್ಲ ಇದ್ರು. ಈಗ ಆಕೆ ಎಲ್ಲಿ ಕೆಲಸ ಮಾಡ್ತಾ ಇದ್ಲು ಸತ್ತೋದವಳು, ಅದರ ಮಾಹಿತಿ ಇದೆಯಾ ಸರ್? ಅದೇ ಇಲ್ಲೇನು ಎದುರುಗಡೆ ಬ್ಯಾಂಕಲ್ಲಂತೆ. ಮಗಳು ಏನು ಕೆಲಸಕ್ಕೆ ಹೋಗ್ತಾ ಇದ್ರೆ ಏನೋ ಗೊತ್ತಿಲ್ಲ, ಅದು ಐಡಿಯಾ ಇಲ್ಲ ಸರ್. ಮಗಳು ನೋಡೋಕೆ ಯಾರು ಫ್ರೆಂಡ್ಸ್ ಬರೋದು ಸರ್? ಅದು ನನಗೆ ಗೈಡ್ ಗೊತ್ತಿಲ್ಲ. ಯಾರೋ 2 ಹುಡುಗರು ಓಡಾಡ್ತಾ ಇದ್ರು. ಯಾರಪ್ಪ ಅವರು ಅಂತ ಕೇಳ್ದ. ಅಣ್ಣ ನಮ್ಮೇನು ಅಕ್ರಮ ಮಕ್ಕಳು ಯಾರ ಸಂಬಂಧರು ಅಂತಂದ್ರು. ನಾವು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಅವ್ರು ಖಾಲಿ ಮಾಡೋಕ್ಕೂ ಹೇಳಿದ್ದು. ಖಾಲಿ ಮಾಡಿಬಿಟ್ರಿ ಅಂತ ಹೇಳಿದ್ರು. ಈ 10ನೇ ತಾರೀಕು ಕೂಡ ಖಾಲಿ ಮಾಡ್ತೀನಿ ಅಂತ ಹೇಳಿದ್ರು. ಶನಿವಾರ ನೈಟ್ ಏನಾದ್ರು ಗಲಾಟೆ ಆಗಿರೋ ಅದೇನೋ ನಮ್ಗೆ ಗೊತ್ತಿಲ್ಲ ಸರ್. ಏನು ಸೌಂಡ್ ಗಿೌಂಡ್ ಏನೂ ಇದಿಲ್ಲ ಸರ್. ನಾವು ಎಲ್ಲಿ ಸರ್ ನೋಡಿ ಕ್ಯಾಡೆ ಇರ್ತೀವಿ ಅಷ್ಟೇ, ಮೇಲೆ ನಿಂತ್ಕೋಣ ಸರ್. ಹೇಗಿದ್ರು ಸರ್ ಅವ್ರ ಫ್ಯಾಮಿಲಿ ನಿಮ್ಮ ಜೊತೆ ಎಲ್ಲ? ಚೆನ್ನಾಗಿದ್ರು ಸರ್. ಚೆನ್ನಾಗಿ ಮಗಳ ಹತ್ರ ನಾವೇನು ಮಾತಾಡ್ತಾರಲ್ಲ ಬಿಡಿ, ಚೆನ್ನಾಗಿದ್ರು ಪಾಪ. ಏನೋ ಗೊತ್ತಿಲ್ಲ ಸರ್, ಏನಾಯ್ತು ವಿಷಯ ಗೊತ್ತಿಲ್ಲ ಸರ್. ಅವ್ರು 4 ಜನ.
ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ಸ್ಥಳದಿಂದಲೇ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಎಂತಹ ದುರಂತ ಇದು! ಕೇವಲ ಪ್ರಿಯಕರನಿಗೋಸ್ಕರ ಹೆತ್ತ ತಾಯಿಯನ್ನೇ ಮಗಳು ಕೊಂದಿರುವಂಥದ್ದು. ಸೊ ಈಗ ಆರೋಪಿಗಳೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರಾ? ಸುತ್ತಮುತ್ತಲಿನ ಜನ ಏನ್ ಹೇಳ್ತಾ ಇದ್ದಾರೆ ಈ ಕುಟುಂಬದ ಬಗ್ಗೆ? ವೀಣಾ, ಕಳೆದ 25ನೇ ತಾರೀಕು ರಾತ್ರಿ ಅಂದರೆ ಕಳೆದ ಶನಿವಾರ ರಾತ್ರಿ ಒಂದು 11 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಘಟನೆಯಾಗಿ 4 ದಿನಗಳ ಬಳಿಕ ಈ ಒಂದು ಪ್ರಕರಣ ಬಯಲಿಗೆ ಬಂದಿರುವಂಥದ್ದು. ಮೊದಲಿಗೆ ಶನಿವಾರ ರಾತ್ರಿ 11 ಗಂಟೆ ಸುಮಾರಿಗೆ ತಾಯಿ ಪ್ರಿಯಕರನೊಂದಿಗೆ ಏನು ಮಗಳು ಇರ್ತಾಳೆ ಅದನ್ನ ಕಣ್ಣಾರೆ ಕಂಡು ಇಬ್ಬರು ಕೂಡ ಜಗಳ ಆಡ್ತಾರೆ. ಈ ಸಂದರ್ಭದಲ್ಲಿ ಯುವತಿಯ ಸ್ನೇಹಿತರು ಕೂಡ ಇರ್ತಾರೆ. ಯಾರೆಲ್ಲ ಈ ಪ್ರಕರಣದಲ್ಲಿ ಆರೋಪಿಗಳು 5 ಜನ ಏನಿದ್ದಾರೆ 5 ಕೂಡ ಅಪ್ರಾಪ್ತರೇ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲಿ ತನಕ ಗೊತ್ತಾಗಿರುವಂಥದ್ದು. ಈ ಇದ್ದಂಥ ಸಂದರ್ಭದಲ್ಲಿ ತಾಯಿ ಮಗಳ ನಡುವಿನ ಜಗಳದಲ್ಲಿ ಸ್ನೇಹಿತರು ಕೂಡ ತೂರಿ ಆ ಒಂದು ನೇತ್ರಾವತಿ ಏನಿದ್ದಾರೆ ಇವಾಗ ಮೃತಪಟ್ಟಿರುವಂತಹ ತಾಯಿ ನೇತ್ರಾವತಿ 35 ವರ್ಷ, ಅವರು ಬ್ಯಾಂಕ್ ಒಂದರಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಮಗಳನ್ನ ಅವರೇ ದುಡಿದು ಸಾಕ್ತಾ ಇರ್ತಾರೆ. ಈಗ ಈ ಸಂದರ್ಭದಲ್ಲಿ ಜಗಳ ತಾರಕಕ್ಕೇರಿ ಎಲ್ಲರೂ ಕೂಡ ಸೇರಿಕೊಂಡು ತಾಯಿಯ ಕುತ್ತಿಗೆಯನ್ನು ಇಸ್ಕಿ ಕೊಲೆ ಮಾಡ್ತಾರೆ. ನಂತರ ಭಯಗೊಂಡು ಅದನ್ನು ಆತ್ಮಹತ್ಯೆ ರೀತಿಯಲ್ಲಿ ಫ್ಯಾನಿಗೆ ನೇಣು ಹಾಕಿದಂಥ ಸ್ಥಿತಿಯಲ್ಲಿ ಹಾಕಿ ಅಲ್ಲಿಂದ ಬಾಗಿಲು ಹಾಕೊಂಡು ಪರಾರಿ ಆಗ್ತಾರೆ. ಅದಾದ ಬಳಿಕ ಏನು ನೇತ್ರಾವತಿಯವರ ಸಹೋದರಿ ಅನಿತಾ ಎಂಬುವಂಥವರು ಏನೊಂದು ದೂರನ್ನ ಮನೆ ಹತ್ರ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ನೇಣು ಹಾಕೊಂಡ ಒಂದು ಸ್ಥಿತಿಯಲ್ಲಿ ಪತ್ತೆ ಆಗ್ತಾರೆ. ಆದರೆ ಅಲ್ಲಿ ಮಗಳು ಕೂಡ ಇರೋದಿಲ್ಲ. ಅದಾದ ಬಳಿಕ ಮಗಳು ಮಿಸ್ಸಿಂಗ್ ಕೇಸನ್ನು ಕೂಡ ದಾಖಲು ಮಾಡ್ತಾರೆ. ಅನುಮಾನಗೊಂಡು ಯಾರೋ ಮಗಳನ್ನ ಕಿಡ್ನಾಪ್ ಮಾಡಿರ್ಬೋದು ಅಥವಾ ತಾಯಿಯನ್ನ ಕೊಲೆ ಮಾಡಿ ಮಗಳನ್ನ ಕಿಡ್ನಾಪ್ ಮಾಡಿರ್ಬೋದು ಅನ್ನುವಂಥ ರೀತಿಯಲ್ಲಿ ಒಂದು ದೂರನ್ನ ದಾಖಲು ಮಾಡಿರ್ತಾರೆ. ಆದರೆ 3-4 ದಿನಗಳ ಬಳಿಕ ಮತ್ತೆ ಮಗಳು ಮನೆಗೆ ವಾಪಸ್ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ವಿಚಾರ ಮಾಡಿದಂಥ ಸಂದರ್ಭದಲ್ಲಿ ಸ್ನೇಹಿತರು ಎಲ್ಲ ಸೇರಿಕೊಂಡು ನನ್ನ ತಾಯಿಯನ್ನು ಕೊಲೆ ಮಾಡಿದ್ರು, ನನಗೆ ಭಯ ಆಯಿತು, ಈ ರೀತಿಯಾದ ಒಂದು ಕಟ್ಟುಕತೆಯನ್ನು ಕಟ್ತಾಳೆ. ಕೂಡಲೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಸಲಿ ಸತ್ಯವನ್ನು ಹೊರಹಾಕಿರುವಂಥದ್ದು. ಆತನ ಪ್ರಿಯಕರ ಅಂದರೆ ಆಕೆಯ ಪ್ರಿಯಕರನೊಂದಿಗೆ ಅವರ ಸ್ನೇಹಿತರು 3 ಜನ ಒಟ್ಟು 5 ಜನ ಸೇರಿಕೊಂಡು ಈ ಕೊಲೆಯನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಅಷ್ಟು ಜನರನ್ನು ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಯನ್ನು ಸುಬ್ರಹ್ಮಣ್ಯಪುರ ಪೊಲೀಸರು ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು. ವೀಣಾ, ಥ್ಯಾಂಕ್ ಯು ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.